ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಟೈಮ್ ಈವ್ನಿಂಗ್ 7:30 ಆಗಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ಸೂಪರ್ ರೆಸಿಪಿ ಮಾಡ್ತಾ ಇದ್ದೆ. ಏನಂದರೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು, ಸಿಸ್ಟರ್ ಚಿಲ್ಲಿ ಚಿಕನ್ ರೆಸಿಪಿ ತೋರಿಸಿ ಅಂತ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಗೇ ಇರಲಿಲ್ಲ. ಅದರಿಂದ ಇವತ್ತು ಆ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ತುಂಬ ನನ್ನ ಹಳೆ ವಿಡಿಯೋಸ್ಗೆಲ್ಲ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು, ಮೇಡಮ್ ಚಿಲ್ಲಿ ಚಿಕನ್ ರೆಸಿಪಿ ತೋರಿಸಿ ಮತ್ತು ಬೋಟಿ ಗೊಜ್ಜು ರೆಸಿಪಿ ತೋರಿಸಿ ಅಂತ. ಇವಾಗ ಒಂದು 2 ಲಾಸ್ಟ್ ಬ್ಲಾಗಲ್ಲಿ ಬಂದಿತ್ತು ಕಮೆಂಟು. ಖಂಡಿತ ತೋರಿಸ್ತೀನಿ. ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಬೋಟಿ ಗೊಜ್ಜು. ನನಗೂ ತುಂಬ ಇಷ್ಟ ಆಗುತ್ತೆ, ಆದರೆ ತಿನ್ನೋಕ್ಕೆ ತುಂಬ ಇಷ್ಟ. ಆದರೆ ಏನಪ್ಪ ಅಂದರೆ ಅದು ಕ್ಲೀನಿಂಗ್ ಪ್ರೊಸೆಸ್ ತುಂಬ ಇದೆ. ತುಂಬ ನೀಟಾಗಿ ಕ್ಲೀನ್ ಮಾಡಬೇಕು. ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಅದರಿಂದ ಮನೇಲಿ ಯಾರೂ ಕ್ಲೀನ್ ಮಾಡೋರಿಲ್ಲ. ಅಂದರೆ ನನಗೂ ಅಷ್ಟು ಬರಲ್ಲ ಕ್ಲೀನ್ ಮಾಡೋಕ್ಕೆ. ನನ್ನ ಹಸ್ಬೆಂಡ್ ನನ್ನ ಪಟಾಕಿ ಹೊಡಿತಾ ಇದ್ದಾರೆ, ಈಚೆ ಅದೇ ಸೌಂಡು. ನನಗೂ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡೋಕ್ಕೆ ಬರಲ್ಲ, ನನ್ನ ಹಸ್ಬೆಂಡ್ಗೂ ಕ್ಲೀನ್ ಮಾಡೋಕ್ಕೆ ಬರಲ್ಲ. ಅಮ್ಮ ಬಂದರೆ ಇಲ್ಲ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದರೆ ಮಾಡ್ತೀನಿ. ನಮ್ಮ ಹಳೆ ಮನೆ ಓನರ್ ಆಂಟಿ ಅಂತ ತುಂಬ ಸಲ ಹೇಳಿದ್ದೀನಲ್ಲ ನಿಮಗೆ, ಅವ್ರಿಗೂ ಆ ರೆಸಿಪಿ ತುಂಬ ಇಷ್ಟ. ಮಾಡಿದಾಗೆಲ್ಲ ನನಗೆ ಮಿಸ್ ಮಾಡ್ದಲೇ ಕೊಡಬೇಕು ನೀನು ಅಂತ ಈಗ ಕೇಳ್ತಾ ಇರ್ತಾರೆ. ಈ ನಡುವೆ ಮಾಡೇ ಇಲ್ಲ. ಖಂಡಿತ ನಾನು ಆದಷ್ಟು ಬೇಗ ಆ ರೆಸಿಪಿನೂ ತೋರಿಸ್ತೀನಿ. ಕೇಳ್ತಾ ಇದ್ರಿ ಅಲ್ವಾ, ಅದಕ್ಕೆ ಹೇಳಿದೆ. ಇವಾಗ ಚಿಲ್ಲಿ ಚಿಕನ್ ರೆಸಿಪಿ ಮಾಡೋಣ ಅಂತ ನನಗೆ ಡೇ ಶೂಟ್ ಮಾಡೋಕ್ಕೆ, ಡೇ ವಿಡಿಯೋಸ್ ಮಾಡೋಕ್ಕೆ ಟೈಮ್ ಸಾಲಲ್ಲ. ನಿಮಗೂ ಗೊತ್ತು, ಆದಷ್ಟು ನೈಟೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಡೇ ಟೈಮ್ ಸಾಲಲ್ಲ, ನಿಮಗೂ ಗೊತ್ತಲ್ವಾ. ಅದರಿಂದ ಇವಾಗ ಚಿಲ್ಲಿ ಚಿಕನ್ನು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಟ್ರೈ ಮಾಡ್ತಾ ಇದ್ದೆ, ಹೊಸ್ದಾಗಿ ರೆಸಿಪಿ ಏನಿರುತ್ತೋ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಆ ರೆಸಿಪಿ ಎಲ್ಲ ಮಾಡೋದ ಬಿಟ್ಬಿಟ್ಟಿದ್ದೆ. ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ, ನೀವು ತುಂಬ ಕೇಳ್ತಾ ಇದ್ದೀರಾ, ಅದರಿಂದ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಟೈಮ್ ಹೇಗಾಗುತ್ತೋ ಹಾಗೆ ನಾನು ಈಸಿ ರೆಸಿಪಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬನ್ನಿ, ತುಂಬ ಲೇಟ್ ಆಗಿಬಿಟ್ಟಿದೆ. ದೋಸೆ ಇಟ್ಟಿದೆ, ದೋಸೆ ಹಿಟ್ಟು ಜೊತೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಕಮೆಂಟ್ ಮಾಡಿದ್ದಾಗೆ ನೆನಪಾಯಿತು. ಅದರಿಂದ ರೆಸಿಪಿ ತೋರಿಸ್ದಂಗೂ ಇರುತ್ತೆ, ನಾವು ತಿನ್ನಂಗಿರುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಈ ಚಿಲ್ಲಿ ಚಿಕನ್ನು ದೋಸೆಗಿಂತ ಪರೋಟ ಮತ್ತು ಚಪಾತಿ ಈ ಥರ ಇದಕ್ಕೆ ಚೆನ್ನಾಗಿರುತ್ತೆ. ಆದರೆ ಇವಾಗ ನಾನು ದೋಸೆ ಹಿಟ್ಟು ಇರೋದ್ರಿಂದ ನಾನು ದೋಸೆ ಜೊತೆಗೆ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ನಾನು ಮಾಡ್ತಾ ಇರೋದು ಅರ್ಧ kg ಚಿಕನ್ನ ಅಶ್ನದಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ನಾನು ಜೆಪ್ಟೋದಲ್ಲಿ ಚಿಕನ್ ಆರ್ಡರ್ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಆದರೂ ಇವಾಗ ಹೋಗಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಜೆಪ್ಟೋದಲ್ಲೇ ಅರ್ಧ kg ಚಿಕನ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅಷ್ಟನ್ನ ಪುಡಿ ಹಾಕಿ ತೊಳೆದು ಇಟ್ಟಿದ್ದೀನಿ. ಆನ್ಲೈನಲ್ಲಿ ಏನಾದರೂ ನೀವು ಚಿಕನ್ನ ಬುಕ್ ಮಾಡಿಕೊಂಡ್ರೆ ಖಂಡಿತ ಅಷ್ಟನ್ನ ಪುಡಿ ಹಾಕಿ ತೊಳ್ಕೊಳ್ಳಿ, ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಹೊರ್ಗಡೆಯಿಂದ ನಾವು ಫ್ರೆಶ್ಶಾಗಿ ಕಟ್ ಮಾಡ್ಕೊಂಬಂದರೆ ಅಷ್ಟನ್ನ ಪುಡಿ ಹಾಕಿ ತೊಳೆಯೋವಂಥದ್ದು ಏನಿರಲ್ಲ. ಆದರೆ ನಾವು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡೋದ್ರಿಂದ ಅವರು ಕಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತಾರಲ್ಲ, ಅದರಿಂದ ಅಷ್ಟನ್ನ ಪುಡಿ ಹಾಕಿ ನೀಟಾಗಿ ಒಂದು ಸಲ ತೊಳ್ಕೊಳ್ಳಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ಉದ್ದುದ್ದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಒಂದು 4 ಹಸಿರುಮೆಣ್ಸಿಕಾಯಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇದು ಒಗ್ಗರಣೆಗೇ ಸೋಸಿ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಒಂದು ಅರ್ಧ ಹಿಡಿಯಷ್ಟು ಗೋಡಂಬಿ, ಅರ್ಧ ಹಿಡಿ ಅಂದರೆ 10 ರಿಂದ 12 ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ ಮತ್ತು 4 ಹಸಿರುಮೆಣ್ಸಿಕಾಯಿ, ಇಷ್ಟು ಅಷ್ಟೇ ರುಬ್ಕೊತೀನಿ. ಇವಾಗ ಚಿಕನ್ನು ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಒಗ್ಗರಣೆಗೆ ಹಾಕ್ಕೊತೀನಿ. ಅದಾದಮೇಲೆ ಒಗ್ಗರಣೆಯಲ್ಲಿ ಚಿಕನ್ ಕುಕ್ ಆಗೋಷ್ಟರಲ್ಲಿ ನಾವು ಮಸಾಲೆನ ರುಬ್ಕೋಬೋದು. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಚಿಕ್ಕದು ಕಡಾಯಿ ಇಟ್ಕೊತಾ ಇದ್ದೀನಿ. ಅರ್ಧ kg ಮಾಡೋದ್ರಿಂದ ಇಷ್ಟು ಸಾಕಾಗುತ್ತೆ. ಕಡಾಯಿ ಸ್ವಲ್ಪ ಹೀಟ್ ಆದಮೇಲೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬೆಣ್ಣೆನೂ ಹಾಕೋಬೋದು. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಅದರಿಂದ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದೇ ಪ್ಯಾನ್ಗೆ ಇನ್ನೂ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಅಂತ ಬೆಳ್ಳುಳ್ಳಿ ಮತ್ತು ಹಸಿರುಮೆಣ್ಸಿಕಾಯಿನ ರೆಡಿ ಮಾಡಿ ಇಟ್ಟಿದ್ನಲ್ಲ, ಇದನ್ನ ಒಂದು ಕುಟ್ಟಾಣಿಗೆ ಹಾಕಿ ಜಜ್ಕೋಬೇಕು. ಇವಾಗ ಎಣ್ಣೆ ಮತ್ತು ತುಪ್ಪ 2 ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಸೇರಿಸ್ಕೊತೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಆಗಿಬಿಡುತ್ತೆ, ಅದರಿಂದ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ.
ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ ಜಜ್ಜಿ ಇಟ್ಕೊಂಡಿದ್ದು ಆಗಲೇ ಒಗ್ಗರಣೆಗೆ ಅಂತ ತೋರಿಸಿದ್ನಲ್ಲ, ಅದನ್ನ ಜಜ್ಜಿ ಹಾಕೊತಾ ಇದ್ದೀನಿ. ಇಷ್ಟು ದಪ್ಪವಾಗಿ ಜಜ್ಜಿಕೊಂಡ್ರೆ ಸಾಕು. ಒಂದು 5 ಸೆಕೆಂಡ್ ಅಷ್ಟು ಫ್ರೈ ಆದರೆ ಸಾಕು. ತುಪ್ಪ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದು ಒಂದು 5 ಸೆಕೆಂಡ್ ಫ್ರೈ ಆದಮೇಲೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಕಂಪ್ಲೀಟ್, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಈರುಳ್ಳಿ ಅರ್ಧ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಚಿಕನ್ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಒನ್ ಟೈಮಿಗೆ ಮಾಡೋದ್ರಿಂದ ಅರ್ಧ kg ಅಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಇದರಲ್ಲೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇವಾಗ ಒಗ್ಗರಣೆ ಮಾಡ್ಕೊಂಡಿರೋದು ಮತ್ತು ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಉಪ್ಪನ್ನ ಟೇಸ್ಟಿಗೆ ತಕ್ಕನಾಗಿ ಸಾಕೊಂತೀನಿ. ಇವಾಗ ಚಿಕನ್ಗೆ ಉಪ್ಪಿಡಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪು ಹಾಕಿದ್ಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ನೀರು ಬಿಡುತ್ತೆ ಚಿಕನಲ್ಲಿ, ಅಲ್ಲೇ ಗಂಟ ಫ್ರೈ ಮಾಡ್ಕೋಬೇಕು. ಇವಾಗ ಚಿಕನ್ನು ನೀಟಾಗಿ ನೀರು ಬಿಡೋ ಗಂಟ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಚಿಲ್ಲಿ ಚಿಕನ್ಗೆ ಏನೆಲ್ಲ ರುಬ್ಕೋಬೇಕು ಮಸಾಲೆ ರುಬ್ಕೊಳ್ಳೋಣ. ಗೋಡಂಬಿನ ಹಾಕೊತಾ ಇದ್ದೀನಿ, ನೀರು ಸಮೇತನೇ ಹಾಕೊತಾ ಇದ್ದೀನಿ. ಒಂದು ½ ಅನ್ ಅವರ್ ಅಷ್ಟು ನೆನೆಸಿ ಇಟ್ಕೊಂಡಿದ್ದೆ. ಇದಕ್ಕೆ ಶುಂಠಿ, ಹಸಿರುಮೆಣಸಿನಕಾಯಿ, ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು 10 ರಿಂದ 12 ಕಾಳಷ್ಟು ಮೆಣಸು. ನಾನು ಏನೇ ರೆಸಿಪಿ ಮಾಡಿದ್ರೂ ಮೆಣಸಂತೂ ಮಿಸ್ ಮಾಡಲ್ಲ ನಾನ್ ವೆಜ್ಜಲ್ಲಿ, ಯಾಕಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನ್ ವೆಜ್ಗೆ ಮೆಣಸು. ಅದರಿಂದ ಮೆಣಸನ್ನ ಹಾಕೊಂಡ್ಮೇಲೆ ಒಂದು ಅರ್ಧ ಇಂಚಷ್ಟು ಚಕ್ಕೆ, ಇದು ಆಪ್ಷನಲ್ಲು, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕೊತಾ ಇದ್ದೀನಿ. ಒಂದೇ ಒಂದು ಲವಂಗ, ಇಷ್ಟನ್ನ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ನೈಸಾಗಿ ತೋರಿಸಿದ್ನಲ್ಲ ಅದೆಲ್ಲ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೈಸಾಗೆ ಪೇಸ್ಟ್ ಮಾಡ್ಕೋಬೇಕು. ನಾವು ಗೋಡಂಬಿ ಹಾಕೋದ್ರಿಂದ ನೈಸಾಗಿ ಪೇಸ್ಟ್ ಮಾಡಿದ್ರೆ ಕ್ರೀಮಿ ಸ್ಟ್ರೆಚರ್ ಬರುತ್ತೆ. ಅದರಿಂದ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಆಗಲೇ ಚಿಕನ್ನ ಫ್ರೈ ಮಾಡೋಕ್ಕಿಟ್ಟಿದ್ವಲ್ಲ, ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ನಾವು ಎಕ್ಸ್ಟ್ರಾ ನೀರು ಹಾಕೊಳ್ಳೋದೇನು ಬೇಡ, ಅಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು. ಇದರಲ್ಲೇ ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಕೊತೀನಿ ಚಿಕನ್ನ. ಇನ್ನೊಂದು ಕಡೆ ನನ್ನ ಮಗಳು ನಿದ್ದೆ ಬರ್ತಿದೆ ಅಂತ ಇದ್ದಾಳೆ, ಅದರಿಂದ ಇನ್ನೊಂದು ಕಡೆ ದೋಸೆ ಹಾಕ್ಕೊತೀನಿ. ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೊತಾ ಇದ್ದೀನಿ. ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಬಟರ್ ಹಾಕ್ಕೊಂಡು ಟ್ರೈ ಮಾಡಿ. ಒಗ್ಗರಣೆಗೆ ಬಟರ್ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ನಾನು ಇದೇ ಥರ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೋಯಾ ಸಾಸ್ ಎಲ್ಲ ಹಾಕಿ ಮಾಡ್ತಾರೆ, ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು. ಲಿಡ್ನ ಕ್ಲೋಸ್ ಮಾಡಿಕೊಂಡು ಚಿಕನ್ನ ಫ್ರೈ ಮಾಡ್ಕೊತೀನಿ. ಆಗ ಇನ್ನೊಂದು ಕಡೆ ದೋಸೆ ಹಾಕೊಂಡ್ಬಿಡ್ತೀನಿ. ಪಾಪ ನನ್ನ ಮಗಳು ನೀನು ಹಾಕೊಂತಾಳೆ. ಪ್ರತಿ ಸಲ ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಪಾಪ ಅವಳಿಗೆ ಹಿಂಗೆ ಲೇಟ್ ಆಗಿಬಿಡುತ್ತೆ. ದೋಸೆನೂ ರೆಡಿ ಆಗ್ತಾ ಇದೆ. ಚಿಲ್ಲಿ ಚಿಕನ್ನು ಬೇಯಲಿ. ಏನಪ್ಪ ಅಂದರೆ ತುಂಬ ಕ್ವಶನ್ಸ್ ಬರ್ತಾ ಇತ್ತು ನನ್ನ ಮಗನ ಬಗ್ಗೆ.
ನನ್ನ ಮಗನ್ನ ಕರ್ಕೊಂಬರಲ್ವಾ, ಈ ವರ್ಷ ಸ್ಕೂಲ್ಗೆ ಹಾಕಲ್ವಾ ಅಂತ. ಖಂಡಿತ ಕರ್ಕೊಂಬರ್ತೀನಿ. ಆದರೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ ನಾನು ಕೆಲಸದಲ್ಲಿ ಇನ್ನೂ 1 ಮಂತ್ ಮಾಡಬೇಕು. ನಾವು ಹೇಳಿದ ತಕ್ಷಣ ಕೆಲಸ ಬಿಡೋಕ್ಕಾಗಲ್ಲ. ಅಲ್ಲಿ ನನ್ನ ಕೆಲ್ಸಕ್ಕೆ ಜಾಯ್ನ್ ಆಗಬೇಕಾದ್ರೆ ಹೇಳಿದರು 1 ಮಂತ್ ಮುಂಚೆನೇ ನೀವು ಇನ್ಫಾರ್ಮ್ ಮಾಡಬೇಕು ಅಂತ. ಆದರೆ ನಾನು ಇನ್ಫಾರ್ಮ್ ಮಾಡಿದ್ದೆ. ಅವರಿಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಏನಕ್ಕೆ ಕೆಲಸ ಬಿಡ್ತಾ ಇದ್ದೀರಾ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಆದ್ರೂ ಇಲ್ಲ ನೀವು ಕೆಲಸ ಮಾಡಿ ಅಂತ ತುಂಬ ಅವರು ಕೇಳ್ಕೊಂಡ್ರು. ಲಾಸ್ಟಲ್ಲಿ ಫೈನಲಿ ನಾನು ಮಾಡೋದೇ ಇಲ್ಲ ಅಂದಿದ್ದಕ್ಕೆ ಲಾಸ್ಟ್ ಮಂತ್ 23ಗೆ ಆಯಿತು ಓಕೆ ಇನ್ನೊಂದು ಮಂತ್ ಮಾಡಿ, ಈ ಮಂತ್ 23ಗೆ ಕೆಲಸ ಮಾಡಿ ಆಮೇಲೆ ಕೆಲಸ ಬಿಡಿ ಅಂತ ಹೇಳಿದ್ರು. ಯಾಕಂದರೆ ನಾನು ಕೆಲಸ ಬಿಟ್ಟರೆ ನಾನು ಮಾಡೋ ಕೆಲಸಕ್ಕೆ ಇನ್ನೊಬ್ರು ಬರಬೇಕಲ್ವಾ, ಅಡ್ಜಸ್ಟ್ ಆಗಬೇಕಲ್ವಾ. ಸಡನ್ನಾಗಿ ನಾನು ಕೆಲಸ ಬಿಟ್ಟರೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನನ್ನ ಮಗನ ನಾನು ಇನ್ನೂ ಕರ್ಕೊಂಬಂದಿಲ್ಲ. ಈ ಮಂತ್ 23ಗೆ ನನ್ನ ಕೆಲಸ ಎಂಡ್ ಆಗುತ್ತೆ. ಅಂದರೆ ಅವ್ರು ಕೊಟ್ಟಿದ್ದ ಟೈಮ್ ಸರಿ ಹೋಗುತ್ತೆ. ಅದರಿಂದ 23 ಆದಮೇಲೆ ನಾನು ಹೋಗಿ 1 ವೀಕ್ ಆರಾಮಾಗಿ ಊರಲ್ಲಿ ಇದ್ದು ಅದಾದಮೇಲೆ ನನ್ನ ಮಗನ ಕರ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಕೆಲ್ಸಕ್ಕೆ ಹೋದ್ಮೇಲೆ ಊರಲ್ಲಿ ಇರೋಕ್ಕೆ ಆಗಿಲ್ಲ. ನಾನು 3 ಡೇಸು ಇಲ್ಲ 4 ಡೇಸ್ ಅಷ್ಟೇ, ಅದ್ರ ಮೇಲೆ ನಾನು ಇರೋಕ್ಕೆ ಆಗಿಲ್ಲ. ಅದರಿಂದ ಆರಾಮಾಗಿ 1 ವೀಕ್ ಇದ್ಬಿಟ್ಟು ನನ್ನ ಮಗನ ಕರ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದರೆ ಸ್ಕೂಲ್ಗೆ ಅವರಪ್ಪ ಹಾಕು ಅಂತ ಇದ್ದಾರೆ. ಆದರೆ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ ಈ ವರ್ಷ. ಯಾಕಂದರೆ ಅವನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು 2 ವರ್ಷದಿಂದ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಮಗನ್ನ. ನಿಜವಾಗ್ಲೂ ನನ್ನ ಮಗ ಅಂದರೆ ಈಗಲೂ ಅಷ್ಟೇ ನನಗೆ ಅಷ್ಟು ಪ್ರಾಣ. ಅವನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಅವನ ಜೊತೆ 1 ವರ್ಷ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಇದು 1 ವರ್ಷ ಆರಾಮಾಗಿ ನನ್ನ ಮಗನ ಜೊತೆ ನಾನು ಇರಬೇಕು ಕಣ್ರಿ. ಬರೋ ವರ್ಷದಿಂದ ಆಗ್ತೀನಿ ಅಂತ ಹೇಳಿದೆ. ಸರಿ ಆಯಿತು ನಿನ್ನ ಇಷ್ಟ ಅಂದರು. ಅವ್ನಿಗಿನ್ನೂ 3 ವರ್ಷ ಅಲ್ವಾ, ಇವಾಗ ತಾನೇ 3 ವರ್ಷ ಅವನಿಗೆ. ಅದರಿಂದ 1 ವರ್ಷ ಬೇಡ, ನನ್ನ ಜೊತೆ ಆರಾಮಾಗಿ ಇರಲಿ ಅವನು ಅಂತ. ಅವನು ನನ್ನ ತುಂಬ ಮಿಸ್ ಮಾಡ್ಕೊಂಡವನೇ, ನಾನು ಅವನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಅದರಿಂದ 1 ವರ್ಷ ಸ್ಕೂಲ್ಗೆ ಹಾಕಲ್ಲ, ನೆಕ್ಸ್ಟ್ ವರ್ಷದಿಂದ ಸ್ಕೂಲ್ಗೆ ಹಾಕ್ತೀನಿ. ಫ್ರೀ ನರ್ಸರಿಲಿ ಪಾಪ ಮಕ್ಕಳು ಏನು ಓದೋ ಮೈಂಡ್ ಇರಲ್ಲ. ಅವ್ರಿಗೆ ಆಟ ಆಡೋದು ನಿದ್ದೆ ಮಾಡೋದು ಇದರಲ್ಲೇ ಕಳೆದೋಗುತ್ತೆ ಫ್ರೀ ನರ್ಸರಿ. ಅದರಿಂದ ನನ್ನ ಜೊತೆನೇ ಇಟ್ಕೊಳ್ಳೋಣ ಇದೊಂದು ವರ್ಷ. ನನ್ನ ಮಗನ್ನ ಮಿಸ್ ಮಾಡ್ಕೊಂಡಿರೋ ಲೈಫ್ನ ಮತ್ತೆ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಇದ್ರೂ ಆಸೆ ಇರುತ್ತಲ್ವ, ತನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಅವನ ಜೊತೆ ಹಾಗಿರಬೇಕು ಹೀಗಿರಬೇಕು ಅಂತ ತುಂಬ ಆಸೆ ಇರುತ್ತಲ್ವ. ನನಗೂ ಅದೇ ಥರ ಆಸೆ ಇದೆ. ಅದರಿಂದ ಅವನ್ನ 1 ವರ್ಷ ನನ್ನ ಜೊತೆನೇ ಇಟ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ವರ್ಷ ಸ್ಕೂಲ್ಗೆ ಹಾಕ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ರಿಪೀಟೆಡ್ ಕಮೆಂಟ್ ಬರ್ತಾ ಇದ್ದಿದ್ದೆ. ಅದು ನಾನು ಕಮೆಂಟಲ್ಲಿ ರಿಪ್ಲೈ ಮಾಡೋದು ಬೇಡ, ವಿಡಿಯೋ ಮಾಡಬೇಕಾದ್ರೆ ರಿಪ್ಲೈ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಇವಾಗ ಹೇಳ್ತಾ ಇದ್ದೀನಿ, ನನ್ನ ಮಗನ್ನ ಇನ್ನು ಬಿಡಲ್ಲ, ನಾನು ಕರ್ಕೊಂಬರ್ತೀನಿ. ಏನಪ್ಪ ಅಂದರೆ ಅಮ್ಮ ಮುಡಿ ಕೊಡ್ಸ್ಕೊಂಡು ಬಂದಿದ್ದಾರೆ ಅವನಿಗೆ. ಇನ್ನೇನು ಕರ್ಕೊಂಬರೋದು, ನಾನು ಹೋಗಿ 1 ವೀಕು ನಮ್ಮ ಜೊತೆ ಇದ್ದು ಊರಲ್ಲಿದ್ದು ಕರ್ಕೊಂಡು ಬರ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಿಲ್ಲಿ ಚಿಕನ್ ಅಂತ. ಇನ್ನೊಂದು 2 ಮಿನಿಟ್ಸ್ ಬೆಂದರೆ ಚಿಕನ್ ರೆಡಿ ಆಗುತ್ತೆ. ಪಾಪ ನನ್ನ ಮಗಳು ಆಯ್ತಾ ಅಂತಲೇ ಇದ್ದಾಳೆ. ಇವಾಗ ಪಾಪ ಫಸ್ಟ್ ಅವಳಿಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಮಾಡ್ಕೋತೀನಿ. ನನ್ನ ಮಗಳಿಗೆ ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೇ ನಿದ್ದೆ ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ. ಮಿಕ್ಕಿ ಟೈಮಲ್ಲಿ 11 ಗಂಟೆ ಆದ್ರೂ ಮಲಗಲ್ಲ. ಅವರಪ್ಪ ಬರ್ತಾರೆ ಅಂತಲೇ ಕಾಯ್ತಾ ಇರ್ತಾಳೆ. ಇವಾಗ ಯಾಕೋ ನಾನು ವಿಡಿಯೋ ಮಾಡಬೇಕಾದ್ರೆಲ್ಲ ನಿದ್ದೆ ಬರುತ್ತೆ ಅಮ್ಮ ಅಂತ ಇರ್ತಾಳೆ. ಅದರಿಂದ ಫಸ್ಟು ತಿನ್ನಿಸ್ಬಿಡ್ತೀನಿ. ನಾನ್ ವೆಜ್ ಮಾಡಿ ಮಗು ತಿಂದಲೇ ಮಲ್ಕೊಂಡ್ರೆ ನನಗೂ ತುಂಬ ಬೇಜಾರಾಗುತ್ತೆ. ಅದರಿಂದ ಫಸ್ಟ್ ಅವಳಿಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಏನಿದೆಯೋ ಮುಗಿಸ್ಕೊತೀನಿ. ಯಾಕಂದರೆ ನಾನು ಡ್ಯೂಟಿಯಿಂದ ಬಂದು ಏನೂ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಅದಾದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಅದರಿಂದ ತುಂಬ ಲೇಟ್ ಆಗಿದೆ. ಅದರಿಂದ ಅವಳಿಗೆ ಫಸ್ಟ್ ತಿನ್ನಿಸ್ಬಿಟ್ಟು ಅದಾದಮೇಲೆ ನನಗೆ ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಅದಾದಮೇಲೆ ಮುಗಿಸ್ಕೊತೀನಿ. ಇವಾಗ ಚಿಲ್ಲಿ ಚಿಕನ್ ರೆಸಿಪಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ನನ್ನ ಮಗಳಿಗೆ ತಿನ್ಸಲ್ಲ, ವಿಡಿಯೋಗೋಸ್ಕರ ತುಂಬ ಚೆನ್ನಾಗಿ ಕಾಣಲಿ ರೆಸಿಪಿ ಅಂತ ವಿಡಿಯೋಗೋಸ್ಕರ ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಚಿಲ್ಲಿ ಚಿಕನ್ ರೆಸಿಪಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡ್ತೀನಿ. ದೋಸೆಗಿಂತ ಚಪಾತಿ ಮತ್ತು ಪೂರಿ ಆಗಲಿ, ಚಪಾತಿ ಆಗಲಿ, ಪರೋಟ ಆಗಲಿ ಸೂಪರಾಗಿರುತ್ತೆ. ನಾವು ತುಪ್ಪ ಹಾಕಿರೋದ್ರಿಂದ ಸ್ಮೆಲ್ ಹಾಗೆ ಬರ್ತಾ ಇದೆ ತುಪ್ಪದ್ದು. ಬೇಕು ಅಂದರೆ ಬೆಣ್ಣೆನೂ ಹಾಕೋಬೋದು, ಆಗಲೇ ಹೇಳಿದ್ನಲ್ಲ. ಸೂಪರಾಗೈತೆ ನಿಜವಾಗ್ಲೂ. ಆ ತುಪ್ಪದ ಫ್ಲೇವರು, ಆ ಖಾರ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿ. ಒಂದೇ ಥರ ಚಿಕನ್ ಫ್ರೈ ತಿಂದು ಬೋರ್ ಆಗಿದ್ರೆ ಖಂಡಿತ ಇದೊಂದು ಚಿಲ್ಲಿ ಚಿಕನ್ ರೆಸಿಪಿ ಟ್ರೈ ಮಾಡಿ.
ಸೂಪರ್ ಆಗೈತೆ ಮಾತ್ರ. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗುತ್ತೆ. ಅಷ್ಟು ಜಾಸ್ತಿ ಮಸಾಲೆ ಇಲ್ಲ ಜಾಸ್ತಿ ಖಾರ ಇಲ್ಲ, ತುಪ್ಪದ ಫ್ಲೇವರ್ ಆ ಥರ ಬರ್ತಾ ಇರೋದಕ್ಕೂ ಅದಕ್ಕೂ ನನ್ನ ಹಸ್ಬೆಂಡು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ರೆಸಿಪೀಸ್ ಆದರೆ. ಇನ್ಯಾರು ಬರ್ತಾರೆ, ಅಪ್ಪನೇ ಬರೋದು. ನನ್ನ ಮಗಳನ್ನ ರೇಗಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಏನದು ಆಪಲ್ಲ? ಯಾಕೆ ತೊಗೊಂಬಂದ್ರಿ? ಅವಳು ಕೋಲ್ಡ್ ಆಗುತ್ತೆ ತಾನೇ ಆಪಲ್ ತಿಂದರೆ. ಸರಿ ಲೈಟ್ ಹಾಕಮ್ಮು. ಇವತ್ತು ನಿಮಗೊಂದು ಸೂಪರಾಗಿರೋ ರೆಸಿಪಿ ಮಾಡಿದ್ದೀನಿ, ತುಂಬ ಇಷ್ಟ ಆಗುತ್ತೆ ನಿಮಗೆ ನಾನು ಅಂದ್ಕೊಂಡಿದ್ದೀನಿ. ಜೇಬಲ್ ಬೇರೆ ಇಟ್ಕೊಂಬಂದಿದ್ದೀರಾ? ಏನು ಸಮಾಚಾರ? ನಮ್ಮ ಅದಕ್ಕೇನ ಪಿಕಪ್ ಮಾಡೋಕ್ಕೆ ಹೋಗಿದ್ರು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಮಗನ್ನ ನೋಡೋಕ್ಕೆ ಅವರು ಊರಿಗೆ ಹೋಗಿದ್ದಾರೆ ಅಂತ. ಮಗನ ಪಾಪ ಅವರು ತುಂಬ ಮಿಸ್ ಮಾಡ್ಕೊತಾರೆ ನನ್ನ ಥರನೇ. ಆದರೆ ಅವ್ನು ದೊಡ್ಡವನು, ನನ್ನ ಮಗ ಚಿಕ್ಕವನು, ಅಷ್ಟೇ ಡಿಫ್ರೆನ್ಸು. ಮಗನ ನೋಡೋಕೆ ಹೋಗಿದ್ರಲ್ಲ, ಬರಬೇಕಾದ್ರೆ ಪಿಕಪ್ ಮಾಡೋಕ್ಕೆ ಹೋಗಿದ್ರು. ಇವತ್ತು ಊರಿಂದ ಬಂದಿದ್ದಾರೆ. ಹಂಗೇನೆ ನಮ್ಮ ಅತ್ತಿಗೆ, ನನ್ನ ಮಗಳು ಅಂದರೆ ನಮ್ಮ ಅತ್ತಿಗೆ ಆಗಲಿ ನಮ್ಮ ಅತ್ತೆ ಆಗಲಿ ಹಂಗೇನೆ ಏನಾದರೂ ಕೊಡಬೇಕು ಇಲ್ಲ ಏನಾದರೂ ಕೊಡಿಸ್ಬೇಕು. ಆಪಲ್ ಕೊಡಿಸಿ ಕಳಿಸಿದ್ರಂತೆ. ಬಿಟ್ಟ ಮನೆಗೆ ನಿದ್ದೆ. ಇವಾಗ ನನ್ನ ಹಸ್ಬೆಂಡ್ ಒಂದು ತುತ್ತು ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗೈತಾ? ತುಂಬ ಜನ ಕೇಳ್ತಾ ಇದ್ರಿ ಚಿಲ್ಲಿ ಚಿಕನ್ ರೆಸಿಪಿ ತೋರಿಸಿ ಟೈಮ್ ಬಂದು 9:30 ಆಗಿದೆ. ನನ್ನ ಮಗಳು ತಿಂದು ಮಲ್ಕೊಂಡ್ಳು. ಪಾಪ ನಿದ್ದೆ ಟೈಮಲ್ಲಿ ಅಷ್ಟೇ ಅವಳು ಅಮ್ಮ ತಿನ್ನಿಸಿ ಅಮ್ಮ ಅಂತ ಕೇಳೋದು. ಮಿಕ್ಕಿ ಟೈಮಲ್ಲಿ ಪಾಪ ಅವಳೇ ತಿಂತಾಳೆ. ನನಗೇನು ಅಷ್ಟು ಹಿಂಸೆ ಕೊಡೋಲ್ಲ, ಪ್ರತಿಯೊಂದು ಅರ್ಥ ಮಾಡ್ಕೋತಾಳೆ. ನನ್ನ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅಂತ ಕೇಳಿ ಅದಾದಮೇಲೆ ಅಮ್ಮ ತಿನ್ನಿಸಿ ಅಮ್ಮ ಆದರೆ ಅಂತ ಕೇಳ್ತಾಳೆ. ನಿದ್ದೆ ಬಂದಿತ್ತಲ್ಲ ಅದರಿಂದ ನಾನೇ ತಿನ್ನಿಸ್ದೆ. ತಿಂದ್ಬಿಟ್ಟು ಮಲ್ಕೊಂಡ್ಳು. ಅವಳು ತಿಂದ್ಬಿಟ್ಟು ಮಲ್ಕೊಂಡ್ಳು. ಇವಾಗ ನಾನು ನನ್ನ ಹಸ್ಬೆಂಡು ದೋಸೆ ಹಾಕ್ಕೊಂಡು ತಿನ್ನಬೇಕು. ಫ್ರೆಂಡು ಫೋನ್ ಮಾಡಿದ್ರು ಅಂದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಪ್ರತಿ ಸಲ ಹೀಗೆ ಮನೆಗೆ ಬಂದಮೇಲೆ ಯಾರಾದರೂ ಫೋನ್ ಮಾಡೇ ಮಾಡ್ತಾರೆ, ಏನಾದರೂ ಒಂದು ಕೆಲಸ ಇದೆ ಇಲ್ಲ ಇನ್ನೊಂದು ಅಂತ. ಅದರಿಂದ ಹೋಗಿದ್ದಾರೆ. ಆಪಲ್ ಕೊಟ್ಟು ಕಳಿಸಿದ್ರಂತೆ, ಇಲ್ಲೇ ಇಟ್ಬಿಟ್ಟು ಹೋದರು. ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ನಮ್ಮ ಅತ್ತೆ ದೊಡ್ಡತ್ತೆ ಮ್ಯಾಂಗೋ ತಂದಿದ್ದಾರೆ ಊರಿಂದ ಅಂತ. ಅದು ತುಂಬ ಚೆನ್ನಾಗಿ ಹಣ್ಣಾಗಿದೆ. ಏನಪ್ಪ ಅಂದರೆ ಅಕ್ಕಿ ಬಾಕ್ಸಲ್ಲಿ ಇಟ್ಬಿಟ್ಟು ಮರ್ತುಬಿಟ್ಟಿದ್ದೀನಿ ನಾನು. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ಮೆಲ್ ಬರೋದ್ರಿಂದಲೇ ನೆನೆಸ್ಕೊಂಡೆ, ಮಾವನೇನು ಇಟ್ಟಿದ್ದೆ ಅಲ್ವಾ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಅಂಗಡಿಯಿಂದ ತಂದು ತಿಂತೀನಿ ಅಂದರೆ ಇಷ್ಟು ಸ್ಮೆಲ್ ಬರಲ್ಲ, ಇಷ್ಟು ಚೆನ್ನಾಗಿ ಟೇಸ್ಟ್ ಇರಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಇವಾಗ ಆಪಲ್ನೂ ಎತ್ತಿಕ್ಬೇಕು. ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ನೋಡ್ಬೋದು ಸ್ವಲ್ಪ ಪಾತ್ರೆ ಇದೆ. ವಿಡಿಯೋ ಶೂಟ್ ಮಾಡಿದಾಗೆಲ್ಲ ಹೀಗೆ ಪಾತ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ತೊಳೆಯೋದು. ಇವಾಗ ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದು ನಾನು ದೋಸೆ ಹಾಕಿ ಇಕ್ತೀನಿ. ಇಬ್ಬರು ಒಟ್ಟಿಗೆ ಊಟ ಮಾಡಬೇಕು. ಅವ್ರು ಬರಲಿ ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಇವಾಗ ನಾನು ಪಾತ್ರೆ ತೊಳೆದೆ ದೋಸೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಅವರು ಬಂದರು, ಇಬ್ಬರು ಒಟ್ಟಿಗೆ ಊಟ ಮಾಡೋಣ, ದೋಸೆ ಹಾಕೋದ್ರು, ಅದರಿಂದ ಹಾಕ್ತಾಯಿದ್ದೀನಿ. ನಿನ್ನೆ ಫುಲ್ಲು ಪೇಷಂಟ್ ಆಗಿಬಿಟ್ಟಿದ್ದೆ. ಗ್ಯಾಸ್ಟ್ರಿಕ್ ಓವರ್ ಆಗಿ ಏನು ಅಂತ ಗೊತ್ತಿಲ್ಲ, ಫುಲ್ಲು ವಾಮಿಂಟು ಮತ್ತು ತಲೆನೋವು, ಸಿಕ್ಕಾಬಟ್ಟೆ ಸುಸ್ತಿತ್ತು. ಅದರಿಂದ ಟಾಬ್ಲೆಟ್ ಮಾತ್ರೆ ಡಾಕ್ಟ್ರ್ ಹತ್ರ ಹೋಗಿ 2 ಇಂಜೆಕ್ಷನ್ ಹಾಕಿಸ್ಕೊಂಡು ಟಾಬ್ಲೆಟ್ ತೊಗೊಬಂದಿದ್ದೆ. ಇವಾಗ ತೊಗೊಳ್ತಾ ಇದ್ದೀನಿ. ತುಂಬ ಓವರ್ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ, ಏನು ಅಂತ ಗೊತ್ತಿಲ್ಲ. ಯಾವಾಗಲೂ ಈ ಥರ ಆಗಲ್ಲ, ಅಂದರೆ ತಲೆನೋವು ಬರುತ್ತೆ. ವಾರಕ್ಕೊಂದ್ಸತಿ ಇಲ್ಲ 15 ಡೇಸ್ಗೊಂದ್ಸತಿ ತಲೆನೋವು ಬರುತ್ತೆ. ಆದರೆ ವಾಮಿಂಟು ಸುಸ್ತು ಇದೇನು ಇರ್ತಿಲ್ಲ. ಯಾಕೋ ನಿನ್ನೆ ಹಂಗಾಗೋಯ್ತು. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ. ಅದಾದಮೇಲೆ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಬಿಸಿನೀರು ಕುಡಿಯೋಕ್ಕೆ ಆಗಲ್ಲ. ಇದೊಂಥರ ಪೆಪ್ಪರ್ಮೆಂಟ್ ಬರುತ್ತಲ್ಲ ವೈಟ್ ಕಲರು, ಅವಾಗ ಚಿಕ್ಕ ವಯಸ್ಸಲ್ಲಿ ಬರೋದಲ್ರಿ, ಆ ಥರ ಐತೆ ಅದು ಮಾತ್ರ. ನಾನು ಆಗಲೇ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಟೇಸ್ಟು ಅಂತ. ಇಷ್ಟ ಆಯ್ತಲ್ವ? ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಬುಕ್ ಮಾಡಿರೋ ಚಿಕನಲ್ಲಿ ಮಾಡಬೇಡ ಅಂತ. ಯಾಕಂದರೆ ನಮ್ಮ ಮನೆಯವ್ರಿಗಾಗಲೇ ಹೇಳಿದ್ನಲ್ಲ, ಇಷ್ಟ ಆಗಲ್ಲ ಬುಕ್ ಮಾಡಿ, ಯಾಕಂದರೆ ಫ್ರಿಜ್ಜಲ್ಲಿ ಸ್ಟಾಕ್ ಎಲ್ಲ ಇಟ್ಟಿರ್ತಾರೆ ಅಂದ್ಬಿಟ್ಟು ಅವ್ರು ಅಷ್ಟು ಇಷ್ಟಪಡಲ್ಲ. ಇದೇ ರೆಸಿಪಿನ ನೀನು ಅಂಗಡೀಲಿ ತಂದು ಭಾನುವಾರ ನಂಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅಷ್ಟು ಚೆನ್ನಾಗಿ ಬಂದೈತೆ. ಇವಾಗ ನಾನು ಊಟ ಮಾಡಬೇಕು. ಒಂದು ಊಟ ಎಲ್ಲ ಆಯಿತು. ನಮ್ಮ ಮನೆಯವ್ರು ಆಪಲ್ ಬೇಕು ಕಟ್ ಮಾಡಿಕೊಡು ಅಂದರು. ಮೊದಲೆಲ್ಲ ನಾನೇ ತಿನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು, ತಿಂತಾಯಿತ್ತಿಲ್ಲ. ಇವಾಗ ಆಪಲ್ ಅಂತೆ ಅಂದರೆ ಹೆಲ್ತಿ ಫುಡ್ ಎಲ್ಲ ತಿನ್ನೋಕೆ ಇಷ್ಟಪಡ್ತಾರೆ. ಮೊದಲೆಲ್ಲ ತಿಂತಿದ್ದಿಲ್ಲ.
ಇವಾಗ ಅವರೇ ಕಟ್ ಮಾಡಿಕೊಡು ಅಂದರು. ನನಗೆ ಒಂಥರ ಆಶ್ಚರ್ಯ ಆಗ್ತೈತೆ. ಎತ್ರಿ ಕುತ್ಕೋಬಾರ್ದಾ? ನನ್ನ ಮಗಳು ನೋಡಿ ಹೇಗೆ ಮಲಗಿದ್ದಾಳೆ. ನಮಗೊಂದು ಪೀಸ್ ಕೊಡ್ರಿ. ಮೊದಲೆಲ್ಲ ಏನಾದರೂ ಫ್ರೂಟ್ ತಿನ್ನಿ, ಇಲ್ಲ ಏನಾದರೂ ಹೆಲ್ದಿ ಫುಡ್ ತಿನ್ನಿ, ಸೊಪ್ಪು ತಿನ್ನಿ, ಪಲ್ಯ ತಿನ್ನಿ ಅಂದರೆ ನನಗೆ ಬೇಡ ಅಂತಾಯಿದ್ರು. ಅಂದರೆ ಅನ್ಹೆಲ್ದಿದೆ ಜಾಸ್ತಿ ಇಷ್ಟಪಡೋರು. ಇವಾಗ ಹೆಲ್ದಿ ಫುಡ್ ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ಬಿಸಿನೀರು ಎಷ್ಟೇ ಚಳಿ ಇದ್ರೂ ಒಂದು ಗ್ಲಾಸ್ ಬಿಸಿನೀರು ಕುಡಿತಿದ್ದಿಲ್ಲ. ನಮ್ಮ ಅತ್ತೆ ಅದೇ ಹೇಳೋರು, ಬಿಸಿನೀರು ಕೊಡಮ್ಮ ಅಂತ. ಇವಾಗ ಊಟಕ್ಕಿಂತ ಮುಂಚೆನೂ ಬಿಸಿನೀರು ಕುಡಿತಾರೆ, ಊಟಕ್ಕೂ ಬಿಸಿನೀರು ಕುಡಿತಾರೆ, ಊಟ ಆದಮೇಲೂ ಬಿಸಿನೀರು ಕುಡಿತಾರೆ. ಅಷ್ಟು ಬದಲಾಗ್ಬಿಟ್ಟವ್ರೆ. ಏನ್ರಿ ಅಷ್ಟೊಂದು ಬದಲಾವಣೆ? ಹಾಂ, ಏನು ಅಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದೀರಾ? ಬದುಕಬೇಕಲ್ಲ. ಹಾಗೆ ಮನುಷ್ಯ ಒಂದು ಏಜ್ ಇದ್ದಂಗೆ ಒಂದು ಏಜ್ ಇರಲ್ಲ. ಅವಾಗೆಲ್ಲ ಏಜ್ ಇತ್ತು, ತಿನ್ನಿ ಅಂತ. ಮುದ್ದೆ ತಿಂತಿದ್ದಿಲ್ಲ ಮೇಯ್ನು. ಮುದ್ದೆ ಎಷ್ಟು ರಿಕ್ವೆಸ್ಟ್ ಮಾಡಿ ತಿನ್ನಿಸ್ತಿದ್ದೆ ಅಂದರೆ ಇವಾಗ ಮುದ್ದೆ ಮಾಡಿಕೊಡು ಅಂತ ಕೇಳ್ತಾರೆ ಅವ್ರು. ಇದೆ ಅಲ್ವಾ ಬದಲಾವಣೆ? ಕಾಲಾಯ ತಸ್ಮಯ ನಮಃ. ಕಾಲಾಯ ತಸ್ಮಯ ನಮಃ. ಕಾಲ ಎಲ್ಲ ಕಲಿಸುತ್ತೆ. ಇವಾಗ ಟೈಮ್ ಬಂದು 10:45 ಆಗಿದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಈ ರೆಸಿಪಿ ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.